ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ವಾಟ್ಸ್ಆಪ್ನಲ್ಲಿ ನಕಲಿ ಸಂದೇಶ, ವಿಐಪಿ ಟಿಕೆಟ್ ಅಂತ ಮೊಬೈಲ್ನಲ್ಲಿ ಫೇಕ್ ಲಿಂಕ್. ನ್ಯೂಯಾರ್ಕ್ನಲ್ಲೂ ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರ, ಮಗುವಿನ ಹಂತಕ್ಕೆ ಅಮ್ಮ ವಿಚಾರಣೆಯಲ್ಲಿ ಬಾಯ್ಬಿಟ್ಟಂತಹ ಸತ್ಯಗಳಾದರೂ ಏನೇನು, ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಅಯೋಧ್ಯೆಯಲ್ಲಿ ರಾಮ ಭವ್ಯ ಮಂದಿರ ಲೋಕಾರ್ಪಣೆಗೆ ಇನ್ನೇನೋ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆಯಲಿದೆ. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಇದರ ನಡುವೆ ಶ್ರೀರಾಮ ಮಂದಿರದ ಹೆಸರಿನಲ್ಲಿ ಹೊಸ ಹಗರಣವೊಂದು ಬಯಲಾಗಿದೆ. ಅದು ಏನಂದ್ರೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ವಿಐಪಿ ಎಂಟ್ರಿ ಕೊಡಲಾಗ್ತಿದೆ ಅಂತ ಸ್ಕ್ಯಾಮರ್ಗಳು ವಾಟ್ಸ್ಆಪ್ನಲ್ಲಿ ನಕಲಿ ಸಂದೇಶ ಕಳುಹಿಸುತ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬರೋರಿಗೆ ವಿಐಪಿ ಟಿಕೆಟ್ ಕೊಡಲಾಗ್ತಿದೆ ಅಂತ ಜನರಿಗೆ ನಕಲಿ ಸಂದೇಶ ರವಾನೆ ಆಗ್ತಿದೆ. ಸ್ಕ್ಯಾಮರ್ಗಳು ವಾಟ್ಸ್ಆಪ್ನಲ್ಲಿ ಜನರಿಗೆ ಸಂದೇಶ ಕಳುಹಿಸುತ್ತಿದ್ದಾರೆ. ಇದು ಅಲ್ಲದೆ ಮೊಬೈಲ್ಗೆ ಫೇಕ್ ಲಿಂಕ್ ಸಹ ದಂಧೆಕೋರರು ಕಳುಹಿಸುತ್ತಿದ್ದಾರೆ. ನೀವು ಅಪ್ಲಿಕೇಶನ್ ಲಿಂಕ್ ಮೇಲೆ ಒತ್ತಿದ್ರೆ ಸಂಕಷ್ಟ ಫಿಕ್ಸ್ ಆಗಿದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಿದ್ದಂತೆ ಮೊಬೈಲ್ ಫೋನ್ ಆಫ್ ಆಗಲಿದೆ. ನಂತರ ನಿಮ್ಮ ಬ್ಯಾಂಕ್ ಮಾಹಿತಿ ಹ್ಯಾಕರ್ಗಳಿಗೆ ರವಾನೆ ಆಗ್ತದೆ. ಬ್ಯಾಂಕ್ ಖಾತೆಯಲ್ಲಿರೋ ಹಣ ಹ್ಯಾಕರ್ಸ್ಗಳ ಪಾಲಾಗುತ್ತೆ. ಹೀಗಾಗಿ ಅಲರ್ಟ್ ಆಗಿರುವಂತೆ ಉತ್ತರ ಪ್ರದೇಶ ಸರ್ಕಾರ ಸೂಚನೆ ನೀಡಿದೆ. ಜನವರಿ 22ರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ಭಾರತದ ಅನೇಕ ಕಡೆ ನೇರ ಪ್ರಸಾರ ಮಾಡಲಾಗುತ್ತೆ. ಇತ್ತ ವಿದೇಶದಲ್ಲೂ ಈ ಕಾರ್ಯಕ್ರಮವನ್ನ ಲೈವ್ ಪ್ರಸಾರ ಮಾಡಲು ಸಿದ್ಧತೆ ಜೋರಾಗಿದೆ. ಇನ್ನು ಅಮೆರಿಕದ ನ್ಯೂಯಾರ್ಕ್ ನಗರದ ಟೈಮ್ ಸ್ಕ್ವೇರ್ನಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ನೇರ ಪ್ರಸಾರ ಮಾಡಲಿದ್ದಾರೆ ಅಂತ ಮೂಲಗಳು ಹೇಳಿದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಕೂಡ ನೇರ ಪ್ರಸಾರ ಮಾಡಲಿದ್ದಾರೆನ್ನೋ ಮಾಹಿತಿ ಲಭ್ಯವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನಕ್ಕೆ ಹೋಗಲು ಬಯಸರಿಗೆ ಛತ್ತೀಸ್ಗಢ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ. ವಾರ್ಷಿಕ ಉಚಿತ ರೈಲು ಪ್ರಯಾಣ ಯೋಜನೆಗೆ ಛತ್ತೀಸ್ಗಢ ಬಿಜೆಪಿ ಸರ್ಕಾರ ಅನುಮೋದನೆ ನೀಡಿದೆ. ಪ್ರತಿ ವರ್ಷ ತೀರ್ಥಯಾತ್ರೆಗೆ 20,000 ಜನರನ್ನ ರೈಲಿನಲ್ಲಿ ಅಯೋಧ್ಯೆಗೆ ಕರೆದೊಯ್ಯಲಾಗುವುದಂತ ಹೇಳಲಾಗಿದೆ. ವೈದ್ಯಕೀಯವಾಗಿ ಫಿಟ್ ಆಗಿರುವ 18ರಿಂದ 75 ವರ್ಷದ ವಯಸ್ಸಿನವರು ಯೋಜನೆಯಡಿ ಅರ್ಹರಾಗಿರ್ತಾರೆ. ಮೊದಲ ಹಂತದಲ್ಲಿ 55 ವರ್ಷ ಮೇಲ್ಪಟ್ಟವರ ಆಯ್ಕೆ ನಡೆಯಲಿದೆ. ಶ್ರೀರಾಮನ ದರ್ಶನ ಪಡೆಯುವುದಕ್ಕೆ ಕೋಟ್ಯಾಂತರ ಹಿಂದೂಗಳು ಕಣ್ಣರಳಿಸಿ ಕೂತಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ರಾಮನಿಗೆ ಅರ್ಪಿಸಲು ವಾರಾಣಸಿ ಮತ್ತು ಗುಜರಾತಿನ ಕಲಾವಿದರು ಲಡ್ಡುಗಳನ್ನು ತಯಾರಿಸುತ್ತಿದ್ದಾರೆ. ದೇಸಿ ತುಪ್ಪವನ್ನು ಬಳಸಿ ಲಕ್ಷಾಂತರ ಲಡ್ಡು ತಯಾರಿಸುತ್ತಿದ್ದು ಭಕ್ತರಿಗೆ ಹಂಚಲಿದ್ದಾರೆ.